ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ನಾವು ಪ್ರತಿದಿನ ಬಳಸುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಕಾರ್ಮಿಕರ ಪರಿಶ್ರಮವಿದೆ. ನಾವು ಈ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಬಗ್ಗೆ ತಿಳಿಯೋಣ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಪ್ರತಿ ವರ್ಷ ಮೇ 1ರಂದು ಆಚರಿಸಲಾಗುತ್ತದೆ. ಈ ದಿನವು ಕಾರ್ಮಿಕರ ಹಕ್ಕುಗಳು, ಪರಿಶ್ರಮ ಮತ್ತು ಅವರ ಮಹತ್ವವನ್ನು ಗೌರವಿಸುವ ದಿನವಾಗಿದೆ. ಇತಿಹಾಸ. ಈ ದಿನದ ಮೂಲ 1886ರಲ್ಲಿ ಅಮೆರಿಕಾದಲ್ಲಿ ನಡೆದ ಕಾರ್ಮಿಕರ ಚಳುವಳಿಯಾಗಿದೆ. ಆ ಕಾಲದಲ್ಲಿ ಕಾರ್ಮಿಕರು ದಿನಕ್ಕೆ 10ರಿಂದ 12 ಗಂಟೆಗಳವರೆಗೆ ಕೆಲಸ ಮಾಡಬೇಕಾಗಿತ್ತು. ಇದರಿಂದ ಅವರು 8 ಗಂಟೆಗಳ ಕೆಲಸದ ಬೇಡಿಕೆಯನ್ನು ಮುಂದಿಟ್ಟರು. ಈ ಹೋರಾಟದಲ್ಲಿ ಹಲವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ನಂತರ ಈ ದಿನವನ್ನು ಕಾರ್ಮಿಕರ ಹಕ್ಕುಗಳ ಸಂಕೇತವಾಗಿ ಆಚರಿಸಲಾಗುತ್ತಿದೆ. ಕಾರ್ಮಿಕರ ಮಹತ್ವ. ಕಾರ್ಮಿಕರು ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಶಕ್ತಿ. ಕೃಷಿ, ಕೈಗಾರಿಕೆ, ಸಾರಿಗೆ, ನಿರ್ಮಾಣ, ಸೇವಾ ಕ್ಷೇತ್ರ ಎಲ್ಲೆಡೆ ಕಾರ್ಮಿಕರ ಶ್ರಮವೇ ಮೂಲ ಆಧಾರವಾಗಿದೆ. ಅವರು ಸಮಾಜದ ಬೆನ್ನೆಲುಬು ಎಂದು ಹೇಳಬಹುದು. ಕಾರ್ಮಿಕರು ನಮ್ಮ ಸಮಾಜದ ನಿಜವಾದ ಶಿಲ್ಪಿಗಳು. ರೈತರು, ಕಟ್ಟಡ ಕಾರ್ಮಿಕರು, ಕಾರ್ಖಾನೆ ಕಾರ್ಮಿಕರು, ಚಾಲಕರು, ಸ್ವಚ್ಛತಾ ಸಿಬ್ಬಂದಿ ಇವರಿಲ್ಲದೆ ನಮ್ಮ ದಿನನಿತ್ಯ ಜೀವನವೇ ಸಾಗುವುದಿಲ್ಲ. ಅವರು ಕಷ್ಟಪಟ್ಟು ದುಡಿದು ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾರೆ. ಸಮಸ್ಯೆಗಳು. ಇಂದಿಗೂ ಅನೇಕ ಕಾರ್ಮಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕಡಿಮೆ ವೇತನ, ಸುರಕ್ಷಿತ ಕೆಲಸದ ಪರಿಸರದ ಕೊರತೆ, ಮಕ್ಕಳ ಕಾರ್ಮಿಕತೆ, ಹೆಚ್ಚು ಸಮಯ ಕೆಲಸ. ಈ ಸಮಸ್ಯೆಗಳು ಇನ್ನೂ ಸಂಪೂರ್ಣವಾಗಿ ಪರಿಹಾರವಾಗಿಲ್ಲ. ಪರಿಹಾರಗಳು. ಕಾರ್ಮಿಕರ ಜೀವನವನ್ನು ಉತ್ತಮಗೊಳಿಸಲು ಸಮಾನ ಮತ್ತು ನ್ಯಾಯಯುತ ವೇತನ ನೀಡಬೇಕು. ಕೆಲಸದ ಸಮಯವನ್ನು ನಿಯಂತ್ರಿಸಬೇಕು. ಸುರಕ್ಷಿತ ಪರಿಸರ ಒದಗಿಸಬೇಕು. ಕಾರ್ಮಿಕರ ಹಕ್ಕುಗಳನ್ನು ಕಾನೂನಿನ ಮೂಲಕ ರಕ್ಷಿಸಬೇಕು. ಕಾರ್ಮಿಕರ ದಿನವು ಕೇವಲ ಆಚರಣೆಗಾಗಿ ಮಾತ್ರವಲ್ಲ, ಅವರ ಪರಿಶ್ರಮವನ್ನು ಗೌರವಿಸುವ ದಿನವಾಗಿದೆ. ನಾವು ಪ್ರತಿಯೊಬ್ಬರೂ ಕಾರ್ಮಿಕರನ್ನು ಗೌರವಿಸಿ ಅವರಿಗೆ ಬೆಂಬಲ ನೀಡಬೇಕು. ಕಾರ್ಮಿಕರ ಶ್ರಮವೇ ದೇಶದ ಸಮೃದ್ಧಿಯ ಮೂಲ ಎಂಬುದನ್ನು ಮರೆಯಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.